ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ವನಿತಾ, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ಲಕ್ಷ್ಮಿ. ಇದೀಗ ನೋಡಿ, ಸಂಪುಟ ವಿಸ್ತರಣೆ ಆಯಿತು, ಯಾರ್ಯಾರಿಗೆ ಯಾವ ಪಟ್ಟ ಅನ್ನೋದು ಕೂಡ ತೀರ್ಮಾನ ಆಯಿತು. ಎಲ್ಲ ಆದರೂ ಕೂಡ ಮತ್ತೆ ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಜಗಳಗಳು, ಕದನಗಳು, ಆಂತರಿಕ ಆದಂಥ ಕದನಗಳು ನಿಲ್ತಾ ಇಲ್ಲ ಅಂತ ಹೇಳ್ಬೋದು. ಬಟ್ ಇದೀಗ ನೋಡಿ, ಸತೀಶ್ ಜಾರಕಿಹೊಳಿಗೆ ಡಿಸಿಎಂ ಪಟ್ಟ ಕೈ ತಪ್ಪಿದ್ದೇಕೆ ಅನ್ನುವಂಥ ಚರ್ಚೆ ಇದೀಗ ನಡೀತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಹಾಗಾದ್ರೆ ನಿಜಕ್ಕೂ ಸತೀಶ್ ಜಾರಕಿಹೊಳಿಗೆ ಈ ಒಂದು ಡಿಸಿಎಂ ಪಟ್ಟ ಕೈ ತಪ್ಪಿದ್ದಕ್ಕೆ ಕಾರಣ ಏನು? ಹಲವಾರು ವಿಚಾರಗಳು ಕೇಳಿ ಬಂತು. ಸತೀಶ್ ಜಾರಕಿಹೊಳಿಗೆ ಈ ಬಾರಿ ಡಿಸಿಎಂ ಪಟ್ಟ ಸಿಕ್ಕೇ ಸಿಗುತ್ತೆ ಅಂತ. ಬಟ್ ಫೈನಲ್ ಆಗಿ ಪರಮೇಶ್ವರ್ ಆಗ್ತಾರೆ. ಪರಂ ಡಿಸಿಎಂ ಆಗಿದ್ದರ ಹಿಂದಿನ ಅಸಲಿ ಕಹಾನಿ ಇದೀಗ ಬಯಲಾಗ್ತಾ ಇದೆ. ಸತೀಶ್ಗೆ ಕೈ ತಪ್ಪಿದ ಡಿಸಿಎಂ ಪಟ್ಟದ ಹಿಂದಿದ್ಯಾ ಸಿದ್ದು ಲೆಕ್ಕಾಚಾರ? ಜಾರಕಿಹೊಳಿ ಡಿಸಿಎಂ ಆಗದಿರಲು ಸಿದ್ದು ಪಾತ್ರ ಇದೆಯಾ ಇದರಲ್ಲಿ ಅನ್ನುವಂಥ ಅನುಮಾನಗಳು ಸೃಷ್ಟಿಯಾಗ್ತಾ ಇದೆ. ಸ್ವತಃ ಸಿದ್ದು ಬಾಯ್ ಬಿಟ್ಟರು ಡಿಸಿಎಂ ರಾಜಕೀಯದ ಒಳಗುಟ್ಟನ್ನ. ದಲಿತ ಸಿಎಂ ಚರ್ಚೆ ಮಧ್ಯೆ ಟಗರು ಸಿದ್ದು ಬಿಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಪೊಲಿಟಿಕಲ್ ಅಪ್ಡೇಟ್ ಇದೀಗ ಲಭ್ಯ ಆಗ್ತಾ ಇದೆ. ಏನಪ್ಪಾ ಅಂತ ಅಂದ್ರೆ, ಸತೀಶ್ ಜಾರಕಿಹೊಳಿಗೆ ಡಿಸಿಎಂ ಪಟ್ಟ ಕೈ ತಪ್ಪಿದ್ದರ ಹಿಂದಿನ ಅಸಲಿ ಸತ್ಯ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಡಿ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ಈಗ ಸಿದ್ದು ಬಣ ಅಂತ ಬಂದಾಗ ಮುನ್ನೆಲೆಗೆ ಇರುವಂತದ್ದು ಯಾರ ಹೆಸರು ಬರ್ತಿತ್ತಪ್ಪ? ನಮಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬರ್ತಿತ್ತು, ಜಮೀರ್ ಅಹಮದ್ ಖಾನ್ ಅವರ ಹೆಸರು ಬರ್ತಿತ್ತು. ಬಟ್ ಯಾವಾಗ ಅಧಿಕಾರ ಬದಲಾವಣೆ ಆಗುತ್ತೆ ಅಲ್ವಾ, ಯಾವಾಗ ಸಿಎಂ ಡಿ.ಕೆ. ಶಿವಕುಮಾರ್ ಆಗ್ತಾರಲ್ವಾ, ಅವಾಗ ಎಲ್ಲವೂ ಕೂಡ ಬದಲಾಯ್ತಾ ಅನ್ನುವಂಥದ್ದು ಇಲ್ಲಿ ನಮಗೆ ಕಂಡು ಬರ್ತಾ ಇತ್ತು. ಒಂದಿಷ್ಟು ಅನುಮಾನಗಳು ಕೂಡ ಹುಟ್ಟಿ ಆಗ್ತಾ ಇತ್ತು. ಅದಕ್ಕೆ ತಕ್ಕಂತ ಬೆಳವಣಿಗೆ ಕೂಡ ನಡೀತಾ ಇತ್ತು ರಾಜ್ಯ ರಾಜಕಾರಣದಲ್ಲಿ. ಬಟ್ ಇದೀಗ ಯಾವಾಗ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣ ಬೆಳೆಸಿ ಮೌನವಾಗಿ ಬಂದು ಇದ್ದು ರಿಸೈನ್ ಮಾಡ್ತಾರೆ ತಮ್ಮ ಸಿಎಂ ಪಟ್ಟಕ್ಕೆ, ರಿಸೈನ್ ಮಾಡಿದ ನಂತರ ಆಗಂತ ಬದಲಾವಣೆಗಳನ್ನ ನಾವು ಇಲ್ಲಿ ಹುಡುಕಿ ನೋಡಿದಾಗ, ಅಂದ್ರೆ ಯಾಕೆ ಸಿದ್ದು ಮೌನವಾಗಿದ್ದಾರೆ, ಏನು ಕೂಡ ಮಾತನಾಡ್ತಾ ಇಲ್ಲ, ಅವರ ಬೆಂಬಲಿಗರು ಕೂಡ ಮನೆಗೆ ಹೋಗಿ ಅವ್ರ ಜೊತೆ ಮಾತನಾಡುವಂತ ಪ್ರಯತ್ನಗಳು ಇಲ್ಲಿ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇತ್ತು. ಎಸ್ ನೋಡಿ, ಸಿಂಗಲ್ ಡಿಸಿಎಂ ಹಿಂದಿನ ಮಾಸ್ಟರ್ ಮೈಂಡ್ ಸಿದ್ದರಾಮಯ್ಯ ಇದ್ದಾರಾ ಅಂತ ಪ್ರಶ್ನೆ. ಪರಮೇಶ್ವರ್ಗೆ ಡಿಸಿಎಂ ಪಟ್ಟ ಕೊಡಿಸಿದ್ದು ನಾನೇ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹೈಕಮಾಂಡ್ ಮೇಲೆ ಸಿದ್ದು ಪ್ರೆಷರ್ ಹಾಕಿದ್ರ, ಪರಮೇಶ್ವರ್ಗೆ ಪವರ್ ಸಿಕ್ತಾ? ಎಲ್ಲ ಪ್ರಶ್ನೆ ಇದೆ. ನಾಲ್ವರನ್ನ ಡಿಸಿಎಂ ಮಾಡುವಂತಹ ತಂತ್ರವನ್ನ ಹೆಣೆದಿದ್ದಂತಹ ಹೈಕಮಾಂಡ್, ಆದ್ರೆ ಪರಂ ಒಬ್ಬರೇ ಡಿಸಿಎಂ ಪಟ್ಟ ಕೊಡಿಸಿದಂತಹ ಸಿದ್ದರಾಮಯ್ಯ ಅವರೊಬ್ಬರಿಗೆ. ಅಂದ್ರೆ ಇಲ್ಲಿ 4 ಡಿಸಿಎಂ ಇತ್ತು, ಆದ್ರೆ ಒಬ್ಬರಿಗೆ ಇಲ್ಲಿ ಸೀಮಿತ ಆಯ್ತು. ದಲಿತ ಸಿಎಂ ಚರ್ಚೆ ನಡುವೆ ಸಿದ್ದರಾಮಯ್ಯ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ರು. ಜಾರಕಿಹೊಳಿಗೆ ಡಿಸಿಎಂ ಪೋಸ್ಟ್ ಕೈ ತಪ್ಪಲು ಸಿದ್ದುನೇ ಕಾರಣನ? ಪರೋಕ್ಷವಾಗಿ ಸತ್ಯವನ್ನು ಒಪ್ಕೊಂಡಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ. ಸಿದ್ದು ಹೇಳಿಕೆಯಿಂದ ರಾಜ್ಯ ರಾಜಕೀಯದಲ್ಲಿ ಈಗ ತೀವ್ರ ಸಂಚಲನ ಮೂಡಿಸಿದೆ. ಸಿದ್ದು ಜಾರಕಿಹೊಳಿಯ ಮಧ್ಯೆ ಅಸಮಾಧಾನ ಇರೋದು ಬಹಿರಂಗ ಆಗ್ತಾ ಇದೆ. ಇದರಿಂದ ಡಿಸಿಎಂ ಹುದ್ದೆಯ ಹಳೆಯ ಲೆಕ್ಕಾಚಾರಕ್ಕೆ ಈಗ ಹೊಸ ತಿರುವು ಸಿಗ್ತಾ ಇದೆ. ನೋಡಿ, ಏನೋ 4 ಡಿಸಿಎಂ ಮಾಡಬೇಕು ಅಂತ ಮುಂದಾಗಿತ್ತು, ಹೈಕಮಾಂಡ್ ಲೆಕ್ಕಾಚಾರವನ್ನ ಹಾಕಿತ್ತು. ಆದ್ರೆ ಅದೆಲ್ಲವೂ ಕೂಡ ಉಲ್ಟಾ ಆಯ್ತು. ಅಂದ್ರೆ ಇದಕ್ಕೆ ಕಾರಣ ಸಿದ್ದರಾಮಯ್ಯನವರ, ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮಾಸ್ಟರ್ ಮೈಂಡ್ ಇದೆಯಾ ಇದರ ಹಿಂದೆ ಅಂತ. ನೋಡಿ, ಪರಮೇಶ್ವರ್ ಒಬ್ಬರಿಗೆ ಡಿಸಿಎಂ ಪಟ್ಟ ಸಿಗೋದಿಕ್ಕೆ ಕಾರಣ ಇಲ್ಲಿ ಸಿದ್ದರಾಮಯ್ಯನವರ. ಸತೀಶ್ ಜಾರಕಿಹೊಳಿ ಅವರು ಡಿಸಿಎಂ ಆಗ್ತಾರೆ ಅಂದ್ರೆ 4ವರಿಗೆ ಇಲ್ಲಿ ಡಿಸಿಎಂ ಪಟ್ಟ ಸಿಗುತ್ತೆ ಅಂತ ಹೇಳಿ ಚರ್ಚೆಗಳಾಗ್ತಾ ಇತ್ತು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿತ್ತು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು 24.1% ಇದ್ದಾರೆ. 2011 ಜನಗಣತಿ ಪ್ರಕಾರ ಈಗ ಸ್ವಲ್ಪ ಜಾಸ್ತಿನೂ ಆಗಿರ್ಬೋದು. 24.1%, 6.95 ST, 17.15% SC, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಆಗಲಿಲ್ವಾ ಸರ್? ಕಾಲ್ ಭಾಗ ಇದ್ರು ಕೂಡ ರಾಜ್ಯದಲ್ಲಿ ಒಂದ್ಸರಿನೂ ಮುಖ್ಯಮಂತ್ರಿ ಆಗಲಿಲ್ವಲ್ಲ ಜನ. ಯಾರು ನಿಮ್ಗೆ ಗೊತ್ತಾ? ನಿಮ್ಗೆ ಗೊತ್ತಿಲ್ಲ ಮಾಡಿ ಹೋರಾಟನ ನಾನ್ ಮಾಡೋದಲ್ಲ, ಒಬ್ಬನೇ ಮಾಡಕ್ ಆಗಲ್ಲ ಅದನ್ನ. ಸುಮ್ಮನೆ ಏನೇನೋ ಮಾತಾಡ್ತೀರಿ, ಕೂತ್ಕೊಂಡು ಏನೋ ಮಾತಾಡ್ತೀರಿ, ಸುಮ್ಮನೆ ಏನೋ ಮಾತಾಡ್ತೀರಿ. ಈಗ
ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು ಪರಮೇಶ್ವರ್ಗೆ? ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದವ್ರು ಯಾರು? ಆಯ್ತಪ್ಪ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು 24.1% ಇದ್ದಾರೆ. 2011 ಜನಗಣತಿ ಪ್ರಕಾರ. ಈಗ ಸ್ವಲ್ಪ ಜಾಸ್ತಿನೂ ಆಗಿರ್ಬೋದು. 24.1%. 6.95 ST, 17.15% SC, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಆಗಲಿಲ್ವಾ ಸರ್? ಕಾಲ್ ಭಾಗ ಇದ್ರು ಕೂಡ ರಾಜ್ಯದಲ್ಲಿ ಒಂದ್ಸರಿನೂ ಮುಖ್ಯಮಂತ್ರಿ ಆಗಲಿಲ್ವಲ್ಲ ಜನ. ಯಾರು? ನಿಮ್ಗೆ ಗೊತ್ತಾ? ನಿಮ್ಗೆ ಗೊತ್ತಿಲ್ಲ ಮಾಡಿ ಹೋರಾಟನ ನಾನ್ ಮಾಡೋದಲ್ಲ, ಒಬ್ಬನೇ ಮಾಡಕ್ ಆಗಲ್ಲ ಅದನ್ನ. ಏ ಸುಮ್ಮನೆ ಏನೇನೋ ಮಾತಾಡ್ತೀರಿ, ಕೂತ್ಕೊಂಡು ಏನೋ ಮಾತಾಡ್ತೀರಿ, ಸುಮ್ಮನೆ ಏನೋ ಮಾತಾಡ್ತೀರಿ. ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು ಪರಮೇಶ್ವರ್ಗೆ? ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದವ್ರು ಯಾರು?